ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಚಳಿಗೆ ಮಳೆಗೆ ಒಳ್ಳೆ ಸಕ್ಕತ್ತಾಗಿರೋಂಥ ಬಿಸಿ ಬಿಸಿ ಆಗಿರೋಂಥ ಒಂದು ಗ್ರೀನ್ ಮಸಾಲಾ ಪನ್ನೀರ್ ಟಿಕ್ಕಾ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಡಯಟ್ ಮಾಡ್ತಿರೋರು ಕೂಡ ಆರಾಮವಾಗಿ ತಿನ್ಕೊಳ್ಬೋದು. ಇದನ್ನು ಮಾಡೋದಂತೂ ತುಂಬಾ ಸುಲಭ. ಮನೆಯಲ್ಲೇ ಇರೋವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ರುಚಿ ಅಂತೂ ಅದ್ಭುತವಾಗಿರುತ್ತೆ, ಸ್ಪೈಸಿ ಆಗಿರುತ್ತೆ. ಬನ್ನಿ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾವು ನೋಡ್ಕೊಳ್ಳೋಣ. ಏನೆಲ್ಲ ಪದಾರ್ಥಗಳನ್ನ ಹಾಕ್ತೀನಿ ಅಂತ ಕೂಡ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ಕೊಳ್ಬೋದು. ನೋಡಿ, ಎಲ್ಲ ಪದಾರ್ಥಗಳನ್ನ ರುಬ್ಬೋದಕ್ಕೆ ತೊಗೊಂಡಿದ್ದೀನಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 7 ರಿಂದ 8 ಹಸಿಮೆಣಸಿನ್ಕಾಯಿ, 1 ಕಪ್ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ನಷ್ಟು ಪುದೀನ ಸೊಪ್ಪು. ಈ 5 ಪದಾರ್ಥಗಳನ್ನ ನಾನು ಮಿಕ್ಸರ್ ಜಾರಿಗೆ ಹಾಕಿ ಒಂದು ಪೇಸ್ಟ್ ಥರ ಮಾಡ್ಕೊಳ್ಬೇಕಾಗುತ್ತೆ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಈ 5 ಪದಾರ್ಥಗಳನ್ನ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಮಾಡಿಟ್ಕೊಂಡಿರೋಂಥ ಪೇಸ್ಟ್ ಈ ರೀತಿಯಾಗಿರಬೇಕು. ಈ ಪೇಸ್ಟ್ನ ನಾನು ಒಂದು ಅಗ್ಲವಾಗಿರೋ ಒಂದು ಬೌಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಪನ್ನೀರ್ ಎಲ್ಲದನ್ನು ಇದರಲ್ಲೇ ಹಾಕಿ ನಾನು ಕಲಿಸ್ಕೊಳ್ಳೋದು. ಹಾಗೆಯೇ ಒಂದು 3 ರಿಂದ 4 ಚಮಚದಷ್ಟು ಗಟ್ಟಿಯಾಗಿರೋಂಥ ಮೊಸರು ಬೇಕಾಗುತ್ತೆ. ಒಂದು ಅರ್ಧ ಕಪ್ ಮೊಸರನ್ನ ಟೀ ಸೋಸೋ ಸ್ಟ್ರೈನರ್ನಲ್ಲಿ ಹಾಕಿಡಿ, ಅವಾಗ ಗಟ್ಟಿ ಮೊಸರು ಸಿಗುತ್ತೆ. ಈಗ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕೊಳ್ತಿದ್ದೀನಿ. ಅಂದಾಜು 1.5 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. 1/4 ಚಮಚದಷ್ಟು ಅರಿಶಿನ, 1 ಚಮಚದಷ್ಟು ಜೀರಿಗೆ ಪುಡಿ, 1.5 ಚಮಚದಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ. ತಂದೂರಿ ಚಿಕನ್ ಮಸಾಲ ಪೌಡರ್ ಸಿಗುತ್ತೆ, ಅದನ್ನು ಕೂಡ ನೀವು 2 ಚಮಚದಷ್ಟು ಹಾಕೊಳ್ಳಿ. ತಂದೂರಿ ಮಸಾಲ ಪುಡಿಯನ್ನು 2 ಚಮಚ ಹಾಕೊಂಡಿದ್ದೀನಿ. 1 ಚಮಚದಷ್ಟು ಚಾಟ್ ಮಸಾಲ ಪುಡಿ ಹಾಕೊಂಡಿದ್ದೀನಿ. ಹಾಗೆಯೇ ಅರ್ಧದಷ್ಟು ನಿಂಬೆ ರಸ ಹಾಕೊಳ್ಬೇಕಾಗುತ್ತೆ. ನಿಮ್ಮ ಹತ್ರ ತಂದೂರಿ ಮಸಾಲ ಪುಡಿ ಇಲ್ಲಾಂದರೆ ಗರಂ ಮಸಾಲ ಪುಡಿ ಕೂಡ ಬಳಸ್ಕೊಳ್ಬೋದು. ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಇದರಲ್ಲಿ 1-2 ಚಮಚ ಎಣ್ಣೆ ಕೂಡ ಹಾಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ಪನ್ನೀರ್ಗೆ ಮತ್ತು ತರಕಾರಿಗಳಿಗೆಲ್ಲ ಮಸಾಲೆ ಚೆನ್ನಾಗಿ ಕೋಟ್ ಆಗುತ್ತೆ. ಹಾಗಾಗಿ 1 ಚಮಚ ಅಥವಾ 2 ಚಮಚ ಎಣ್ಣೆ ಹಾಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಪನ್ನೀರ್ ಟಿಕ್ಕಾಗೆ ಬೇಕಾಗುವಂಥ ಮಸಾಲೆ ತಯಾರಾಯಿತು. ಈಗ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ನೋಡಿ ಈ ರೀತಿಯಾಗಿ ಡೈಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಸ್ಕ್ವೇರ್ ಶೇಪ್ನಲ್ಲಿ ನಾವು ಕಟ್ ಮಾಡಿ ಹಾಕ್ಕೊಳ್ಬೇಕು ಪನ್ನೀರ್ ಟಿಕ್ಕಾಗೆ. ಹಾಗೆಯೇ ನಾನು ಒಂದು ದೊಡ್ಡ ಸೈಜ್ನ ಕ್ಯಾಪ್ಸಿಕಮ್ ಕೂಡ ತೊಗೊಂಡಿದ್ದೀನಿ. ನೀವು ರೆಡ್ ಕಲರ್, ಯೆಲ್ಲೋ ಕಲರ್, ಗ್ರೀನ್ ಕಲರ್ ಯಾವುದಾದ್ರೂ ಹಾಕೊಳ್ಳಿ. ಅದರ ಜೊತೆಗೆ 300 ಗ್ರಾಮ್ನಷ್ಟು ಪನ್ನೀರ್ನ ನೋಡಿ ಈ ತರ ದಪ್ಪದಾಗಿ ಕ್ಯೂಬ್ ಸೈಜ್ಗೆ ನಾನು ಕಟ್ ಮಾಡಿ ತಗೊಂಡಿದ್ದೀನಿ. ನಾನು 300 ಗ್ರಾಮ್ನಷ್ಟು ತಗೊಂಡಿದ್ದೀನಿ. ನೀವು ಅದಕ್ಕಿಂತ ಕಡಿಮೆ ಕೂಡ ತಗೊಳ್ಬಹುದು. ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಪನ್ನೀರ್ಗೆ, ಈರುಳ್ಳಿಗೆ, ಕ್ಯಾಪ್ಸಿಕಮ್ಗೆ, ಪ್ರತಿಯೊಂದು ಪೀಸಸ್ಗೂ ಕೂಡ ಮಸಾಲೆ ಚೆನ್ನಾಗಿ ಕೋಟ್ ಆಗಬೇಕು. ನೋಡಿ, ಈ ತರ ಚೆನ್ನಾಗಿ ಕೋಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದು 15 ನಿಮಿಷ ಹಾಗೇನೆ ನೆನೆಯೋದಕ್ಕೆ ಬಿಟ್ಬಿಡಿ. ಮಸಾಲೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಇದು ಮಸಾಲೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗೋವರೆಗೂ ನಾವು ಪನ್ನೀರ್ ಟಿಕ್ಕಾ ಮಾಡೋದಕ್ಕೆ ಸ್ಕ್ಯೂರ್ಸ್ ಇರುತ್ತಲ್ಲ, ಇದನ್ನು ನೀರಲ್ಲಿ ಹಾಕಿ ನೆನೆ ಇಡಬೇಕು. ಆಗ ಅದು ಬೇಗನೆ ಸುಟ್ಟೋಗೋದಿಲ್ಲ. ನೀರಲ್ಲಿ ನೆನೆಸಿರೋಂಥ ಸ್ಕ್ಯೂರ್ಸ್ಗೆ ನಮಗೀಗ ಪನ್ನೀರ್ ಟಿಕ್ಕಾ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಅರೇಂಜ್ ಮಾಡ್ಕೊಳ್ಬೋದು. ಮೊದಲಿಗೆ ಪನ್ನೀರ್ ಹಾಕೊಳ್ಳಿ, ಇಲ್ಲ ಕ್ಯಾಪ್ಸಿಕಮ್ ಹಾಕೊಳ್ಳಿ, ಈರುಳ್ಳಿ ಹಾಕೊಳ್ಳಿ. ನಿಮ್ಗೆ ಯಾವ ಥರ ಬೇಕೋ, ಯಾವುದು ಜಾಸ್ತಿ ಬೇಕೋ ಅದನ್ನು ಹಾಕೊಳ್ಳಿ. ಇದ್ರ ಜೊತೆ ನೀವು ಬೇರೆ ತರಕಾರಿ ಕೂಡ ನೀವು ಸೇರಿಸ್ಕೊಳ್ಬೋದು. ಎಕ್ಸಾಂಪಲ್ ಟೊಮ್ಯಾಟೊ ಮತ್ತು ಕ್ಯಾರೆಟ್, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ನೀವು ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನು ಈ ಎಲ್ಲ ಪದಾರ್ಥಗಳನ್ನ ಹಾಕೊಂಡು ನೋಡಿ ಈ ರೀತಿಯಾಗಿ ಪನ್ನೀರ್ ಟಿಕ್ಕಾ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಳ್ತಾ ಇದ್ದೀನಿ. ಬೆಣ್ಣೆ ಎಲ್ಲ ಕರಗಿದ ಮೇಲೆ ಒಂದೊಂದೇ ಸ್ಕ್ಯೂರ್ಸ್ನ ನಾನು ಇದರಲ್ಲಿ ಇಟ್ಕೊಳ್ತಾ ಹೋಗ್ತಾ ಇದ್ದೀನಿ. ನೀವು ಒಟ್ಟಿಗೆ 4 ರಿಂದ 5 ಸ್ಕ್ಯೂರ್ಸ್ ಇಟ್ಬಿಟ್ಟು ನೀವು ಬೇಯಿಸ್ಕೊಳ್ಬೋದು. 1 ನಿಮಿಷ ಅಥವಾ 2 ನಿಮಿಷ ಆದಮೇಲೆ ಇದನ್ನು ಇನ್ನೊಂದು ಸೈಡ್ಗೆ ನಾವು ತಿರುಗಿಸ್ಕೊಳ್ಳೋಣ. ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ನೋಡಿ, ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಗೋಯ್ತು. ಮತ್ತೆ ನೀವು ಇದನ್ನು ಡೈರೆಕ್ಟಾಗಿ ಬೆಂಕಿ ಮೇಲೆ ನೀವು ರೋಸ್ಟ್ ಮಾಡ್ಕೊಳ್ಳೋದು ಅದೆಲ್ಲ ಏನೂ ಬೇಡ. ಇಷ್ಟೇ ಪ್ರೊಸೀಜರಲ್ಲೇ ಒಳ್ಳೆ ಸೂಪರ್ ಆಗಿರೋ, ಟೇಸ್ಟಿ ಆಗಿರೋಂಥ 100% ಢಾಬಾ ಸ್ಟೈಲ್ ಪನ್ನೀರ್ ಟಿಕ್ಕಾ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಇದನ್ನು ನೀವು ಸರ್ವ್ ಮಾಡುವಾಗ ನೀವು ಟೊಮ್ಯಾಟೊ ಕೆಚಪ್ ಅಥವಾ ಪುದೀನ ಚಟ್ನಿ ಜೊತೆ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಚಳಿಗೆ, ಮಳೆಗೆ ಒಳ್ಳೆ ರುಚಿಯಾದ, ಆರೋಗ್ಯಕರವಾದಂಥ ಒಂದು ಅಡುಗೆ ಅಂತಲೇ ಹೇಳ್ಬೋದು. ನಾನು ಮಾಡಿದಾಗ ಕೂಡ ಸೂಪರ್ ಆಗಿತ್ತು, ತುಂಬಾ ಸಾಫ್ಟಾಗಿ ಕೂಡ ಆಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಮನೆಯಲ್ಲಿರೋ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದನ್ನು ತಿನ್ನೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ದಪ್ಪ ಆಗೋದಿಲ್ಲ. ಯಾಕಂದರೆ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೀವು ಡಯಟ್ ಮಾಡ್ತಿರುವಾಗಲೂ ಕೂಡ ಆರಾಮವಾಗಿ ತಿನ್ಕೊಳ್ಬೋದು. ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರುವಂಥ ಈ ಆರೋಗ್ಯದಾಯಕವಾದಂಥ ಗ್ರೀನ್ ಮಸಾಲಾ ಪನ್ನೀರ್ ಟಿಕ್ಕಾ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ತುಂಬ ಚೆನ್ನಾಗಿ ಅನಿಸಿದ್ರೆ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೂ ಹೆಚ್ಚಿನ ಹೊಸ ಆರೋಗ್ಯಕರ ರೆಸಿಪಿಗಳಿಗಾಗಿ ಪ್ರಿಯಾ ಸುಜಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.